ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ನೀವು ಇವತ್ತೂ ಕೂಡ ನೀವು ಯಾವ ಕ್ಷೇತ್ರದಲ್ಲಿ ಯಾವ ಬಡಾವಣೆ ಎಲ್ಲಿ ಬರುತ್ತೆ, ಆ ಬಡಾವಣೆಯ ಸಮಸ್ಯೆ ಏನು ಅಂತ ಹೇಳಿ ಕೇಳಿದ್ರೆ ಅವರು ಇಂಚಿಂಚು ಕೂಡ ಹೇಳುವಂಥ ಒಬ್ಬ ಸಂಸದ. ಇವತ್ತು ಕೂಡ ಜನಗಳಿಗೆ ಕೆಲಸವನ್ನ ಮಾಡಿಕೊಡುವಂಥ ಒಬ್ಬ ಸಂಸದ, ಕೈಗೆ ಸಿಗುವಂಥ ಸಂಸದ ಅಂದರೆ ಅದು ಡಿ ಕೆ ಸುರೇಶ್ ಅವರು. ನಾವು ಈ ಬಾರಿ ಕಳೆದ ಬಾರಿಗಿಂತನೂ ಕೂಡ ಅತಿ ಹೆಚ್ಚಿನ ಮತಗಳನ್ನು ಡಿ ಕೆ ಸುರೇಶ್ ಅವರಿಗೆ ನೀಡೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಡಿ ಕೆ ಸುರೇಶ್ ಇವತ್ತು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನ ಕೆಳಮಟ್ಟದಲ್ಲಿ ಹೋಗಿ ಒಬ್ಬ ಮೇಸ್ತ್ರಿಯಾಗಿ ನಿಂತು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವ್ರ ಜೀವನನ ಲೆಕ್ಕಿಸದೆ ಕೆಲಸ ಮಾಡಿರುವಂತ ಸಂಸದರನ್ನ ಜನ ಮರೆಯೋದಿಲ್ಲ. ಇವತ್ತು ಆ ಚುನಾವಣೆಯ ನಂತರ ಕೂಡ ಅಧಿಕಾರಕ್ಕೆ ಬಂದ ನಂತರ ಎಲ್ಲಾ ಭರವಸೆಗಳನ್ನ ನಾವು ಈಡೇರಿಸಿದ್ದೇವೆ, ಅದು ಜನಗಳಿಗೆ ತಿಳಿದಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಅವರ ಪರವಾಗಿ ಕುಸುಮಾ ಹನುಮಂತರಾಯಪ್ಪ ಅವರ ಕೂಡ ತುಂಬಾನೇ ಅವರಿಗೆ ಸಪೋರ್ಟಿವ್ ಆಗಿ ನಿಂತು ಎಲ್ಲಾ ಕಡೆ ಕ್ಯಾಂಪೇನ್ ಹೋಗ್ತಾ ಇದ್ದಾರೆ. ಸೊ ಕ್ಯಾಂಪೇನ್ ಬಗ್ಗೆ ಆಗಿರ್ಬೋದು, ಅವ್ರಿಗಿರುವಂತಹ ಕಾನ್ಫಿಡೆನ್ಸ್ ಬಗ್ಗೆ ಆಗಿರ್ಬೋದು, ಏನ್ ಮಾತಾಡ್ಸೋಣ. ಹೇಗೆ ನಡೀತಾ ಇದೆ ಕ್ಯಾಂಪೇನ್? ಬಹಳ ಚೆನ್ನಾಗಿ ನಡೀತಾ ಇದೆ. ಏನಿದೆ ತಿಂಗಳು 26ನೇ ತಾರೀಕೇನು ಲೋಕಸಭಾ ಚುನಾವಣೆ ನಡೀತಾ ಇದೆ. ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಅವರು ಮತ್ತೊಮ್ಮೆ ಕಣಕ್ಕಿಳಿದಿದ್ದಾರೆ. ಜನಗಳಿಗೆ ಅವರೇನು 10 ವರ್ಷ 8 ತಿಂಗಳುಗಳಿಂದ ಜನಪರವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಜನಗಳಿಗೋಸ್ಕರ ಏನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜನಗಳೇ ಅವರೇ ನಮಗೆ ಹೆಚ್ಚಿನ ಉತ್ಸಾಹವನ್ನು ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. ಈ ಬಾರಿ ಮತ್ತೊಂದು ಅವಕಾಶವನ್ನು ಡಿ ಕೆ ಸುರೇಶ್ ಅವರಿಗೆ, ಏನು ಕನ್ನಡಿಗರ ಪರವಾಗಿ ಧ್ವನಿಯನ್ನು ಎತ್ತದಂತಹ, ನಮಗೆ ಆಗ್ತಾ ಇರುವಂಥ ಕರ್ನಾಟಕಕ್ಕೆ ಆಗ್ತಾ ಇರುವಂಥ ತೆರಿಗೆ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತದಂತಹ ಏಕೈಕ ಸಂಸದರಿಗೆ ನಾವು ಬೆಂಬಲವನ್ನು ಸೂಚಿಸ್ತೇವೆ ಅಂತ ಹೇಳಿ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚಿನ ಬೆಂಬಲ ಸಿಗ್ತಾ ಇದೆ. ಓಕೆ, ಇನ್ನು ತುಂಬಾನೇ ಇಲ್ಲಿ ಕುತೂಹಲಕ್ಕೆ ಕಾರಣ ಆಗಿರೋ ವಿಷಯ ಅಂದ್ರೆ ನಮ್ಮ ಬೆಂಗಳೂರಿನ 4 ಕ್ಷೇತ್ರದಲ್ಲಿ ರೂರಲ್ ತುಂಬಾನೇ ಹೆಚ್ಚು ಸುದ್ದಿ ಮಾಡ್ತಾ ಇರೋದು. ಬಿಕಾಸ್ ಎದುರಾಳಿ ಇರೋದು ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು. ಈ ಎದುರಾಳಿ ಫೈಟ್ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಡಿ ಕೆ ಸುರೇಶ್ ಅವರು ಏನು ಜನಪರವಾದಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಇಡೀ ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ನೀವು ಇವತ್ತೂ ಕೂಡ ನೀವು ಯಾವ ಕ್ಷೇತ್ರದಲ್ಲಿ ಯಾವ ಬಡಾವಣೆ ಎಲ್ಲಿ ಬರುತ್ತೆ, ಆ ಬಡಾವಣೆಯ ಸಮಸ್ಯೆ ಏನು ಅಂತ ಹೇಳಿ ಕೇಳಿದ್ರೆ ಅವರು ಇಂಚಿಂಚು ಕೂಡ ಹೇಳುವಂಥ ಒಬ್ಬ ಸಂಸದ. ಸೊ ಯಾಕಿದು ಹೇಳ್ತಿದ್ದೀನಿ ಅಂತಂದರೆ, ಪ್ರತಿನಿತ್ಯ ಪ್ರತಿ ಗಲ್ಲಿ ಇರ್ಬೋದು, ಪ್ರತಿ ಹಳ್ಳಿ ಇರ್ಬೋದು, ಪ್ರತಿ ವಾರ್ಡ್ ಇರ್ಬೋದು, ಎಲ್ಲ ಕಡೆನೂ ಹೋಗಿ ಜನಗಳ ಸಮಸ್ಯೆಯನ್ನು ಕೇಳುವಂಥ ಒಬ್ಬ ಸಂಸದನನ್ನು ಪಡೆದಿರುವಂಥ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರಬಲ ಪ್ರತಿಸ್ಪರ್ಧಿ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇವತ್ತು ಕೂಡ ಜನಗಳಿಗೆ ಕೆಲಸವನ್ನು ಮಾಡಿಕೊಡುವಂಥ ಒಬ್ಬ ಸಂಸದ, ಕೈಗೆ ಸಿಗುವಂಥ ಸಂಸದ ಅಂದರೆ ಅದು ಡಿ ಕೆ ಸುರೇಶ್ ಅವರು. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ನಾವೇನು ಗ್ಯಾರಂಟಿಗಳನ್ನು ನೀಡಿದ್ದೇವೆ, ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ಒಂದು ಸ್ವಲ್ಪ ಮಟ್ಟಿಗೆ ಸುಧಾರಣೆಗೆ ತೆಗೆದುಕೊಂಡು ಹೋಗಿದ್ದೀವಿ. ಇದೆಲ್ಲವೂ ಕೂಡ, ಎಲ್ಲ ಅಂಶಗಳು ಕೂಡ ನೋಡ್ತಾ ಇದ್ರೆ ನಾವು ಈ ಬಾರಿ ಕಳೆದ ಬಾರಿಗಿಂತನೂ ಕೂಡ ಅತಿ ಹೆಚ್ಚಿನ ಮತಗಳನ್ನು ಡಿ ಕೆ ಸುರೇಶ್ ಅವರಿಗೆ ನೀಡೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಯಾವುದೇ ಪ್ರತಿಸ್ಪರ್ಧಿ ಇದ್ರೂ ಸಹ ಇವತ್ತು ಡಿ ಕೆ ಸುರೇಶ್ ಒಬ್ಬ ಸಂಸದನಾಗಿ ಮಾತ್ರ ಕೆಲಸ ಮಾಡಿಲ್ಲ. ಡಿ ಕೆ ಸುರೇಶ್ ಇವತ್ತು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನ ಕೆಳಮಟ್ಟದಲ್ಲಿ ಹೋಗಿ ಒಬ್ಬ ಮೇಸ್ತ್ರಿಯಾಗಿ ನಿಂತು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ದಾರೆ. ಒಬ್ಬ ವೈದ್ಯರಾಗಿ ಕೋವಿಡ್ ಸಂದರ್ಭದಲ್ಲಿ ಒಬ್ಬ ಏನು ಕೇರ್ ಟೇಕರ್ ಆಗಿ ಪ್ರತಿ ವಾರ್ಡ್ಗೆ ಕೋವಿಡ್ ಕೇರ್ ಸೆಂಟರ್ನ ವಾರ್ಡ್ಗಳಿಗೆ ಹೋಗಿ ರೋಗಿಗಳನ್ನು ಭೇಟಿ ಮಾಡುವಂಥದ್ದು ಇರ್ಬೋದು, ಅವರಿಗೆ ಧೈರ್ಯ ತುಂಬುವಂಥದ್ದು ಇರ್ಬೋದು. ಕೋವಿಡ್ ಕೇರ್ ಸೆಂಟರ್ಗಳಿಂದ ಹೊರತುಪಡಿಸಿ ಒಬ್ಬ ಕ್ರೆಮೇಷನ್ ಕೂಡ ಮಾಡಿದ್ದಾರೆ ತೀರೋಗಿರುವಂಥ ದೇಹಗಳಿಗೆ. ಹೀಗೆ ಅವ್ರ ಜೀವನನ ಲೆಕ್ಕಿಸದೆ ಕೆಲಸ ಮಾಡಿರುವಂಥ ಸಂಸದರನ್ನ ಜನ ಮರೆಯೋದಿಲ್ಲ, ಅವ್ರು ಮಾಡಿರುವಂಥ ಕೆಲಸಗಳನ್ನು ಮರೆಯೋದಿಲ್ಲ. ಎಲ್ಲರೂ ಕೂಡ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ನೀಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಇನ್ನು ಬಿಜೆಪಿ ಅವರು ಎಲ್ಲೋ ಒಂದು ಕಡೆ ನಾವು ಗೆದ್ರೆ ಸಂವಿಧಾನವನ್ನ ಚೇಂಜ್ ಮಾಡ್ತೀವಿ, ಹಿಂದುತ್ವ ಕಾಪಾಡಬೇಕು ಅಂದರೆ ಬಿಜೆಪಿ ಬರಬೇಕು, ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಈ ಥರದ ಸ್ಟ್ರಾಟಜಿ ಬಗ್ಗೆ ಏನು ಅನ್ಸುತ್ತೆ? ಅಲ್ಲ, ಜನಗಳು ಪ್ರಜ್ಞಾವಂತರಿದ್ದಾರೆ, ಜನಗಳು ಬುದ್ಧಿವಂತರಿದ್ದಾರೆ. ಇವತ್ತು ಸಂವಿಧಾನ ಇರೋದ್ರಿಂದನೇ ಇವತ್ತು ನಾನಾಗಿರ್ಬೋದು, ನೀವಾಗಿರ್ಬೋದು, ಇವತ್ತು ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಒಂದು ವೇದಿಕೆ ಸಿಕ್ಕಿದೆ, ಹೆಣ್ಣುಮಕ್ಕಳು ಬಂದು ಆಚೆಗಡೆ ವಿದ್ಯೆಯನ್ನ ಕಲಿತು ಒಂದು ಸಮಾಜದಲ್ಲಿ ಒಂದು ಮಟ್ಟಕ್ಕೆ ಬಂದಿದ್ದೀವಿ ಅಂತಂದ್ರೆ ಅದು ಸಂವಿಧಾನದಿಂದಾನೇ ಹೊರತು ಬೇರೆ ಯಾವುದರಿಂದನೂ ಅಲ್ಲ. ನಾವು ಬಿಜೆಪಿಯವರು ಹೇಳ್ತಾ ಇರುವಂಥದ್ದು, ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ರೆ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳುವಂಥ ಮನಸ್ಥಿತಿ ಇರುವಂಥ ಬಿಜೆಪಿಯನ್ನ ಜನಗಳು ತಿರಸ್ಕಾರ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನಾವೆಲ್ಲರೂ ಕೂಡ ಮನುಷ್ಯತ್ವ ಇದ್ರೆ ಮಾತ್ರ, ಮನುಷ್ಯತ್ವನೇ ಒಂದು ಧರ್ಮ ಅಂತ ಹೇಳಿ ಸಾಮಾಜಿಕ ನ್ಯಾಯದ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಕಾಂಗ್ರೆಸ್ ಪಕ್ಷವನ್ನ ಜನಗಳು ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸ. ಇನ್ನೊಂದು ಕಡೆಯದಾಗಿ, ಈಗ ಡಿ ಕೆ ಸುರೇಶ್ ಅವರು ಈ ಹಿಂದೆ ಸ್ವಲ್ಪ ನಂಗೆ ಮತ್ತೆ ಚುನಾವಣಾ ರಾಜಕೀಯ ಬೇಡ ಅನ್ನೋ ಮನಸ್ಥಿತಿಗೆ ಬಂದಿದ್ರು. ಆಗ ಬೆಂಗಳೂರು ರೂರಲ್ ಅಂತ ಬಂದ್ರೆ ಅದು ಕುಸುಮಾ ಹನುಮಂತರಾಯಪ್ಪ ಅವರೇ ಕಣದಲ್ಲಿ ಇರ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಸೊ ನೀವು ಆ ಥರದ್ದು ಒಂದು ಪರಿಸ್ಥಿತಿ ಬಂದಿದ್ರೆ ಪ್ರಿಪೇರ್ ಆಗಿದ್ರಾ?
ಇಲ್ಲ, ನಮಗೆ ಆ ಥರ ಚರ್ಚೆಗಳು ನಮಗಂತೂ ನಮ್ಮವರೆಗೂ ಕೂಡ ಬಂದೇ ಇಲ್ಲ. ಯಾವತ್ತು ಬಹುಶಃ ಎಲ್ಲರೂ ಬೇರೆ ಊಹಾಪೋಹ ಸುದ್ದಿಗಳಿರ್ಬೋದು. ನಾವು ಮೊದಲಿಂದಲೂ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರು ಡಿ.ಕೆ. ಸುರೇಶ್ ಅವರು ಹಿಂದೆನೂ ಅವರೇ ಇದ್ರು, ಈಗಲೂ ಅವರೇ ಇದ್ದಾರೆ, ಮುಂದೆನೂ ಕೂಡ ಅವರೇ ಇರ್ತಾರೆ. ಇನ್ನೊಂದು ಕೊನೆಯದಾಗಿ ಹೇಳೋದಾದ್ರೆ, ಈಗ ಬೆಂಗಳೂರಿನಲ್ಲಿ ನಾವು ಬೇರೆ ಬೇರೆ ರೂರಲ್ ಅಂತ ಬಂದ್ರೆ ಬೆಂಗಳೂರು ಬಿಟ್ಟು ವೋಟ್ ಹಾಕೋದು ತುಂಬ ಕಮ್ಮಿ. ನಮ್ಮ ಬೆಂಗಳೂರಿನಲ್ಲಿ ತುಂಬ ಜನ ರಜಾ ಕೊಟ್ಟರು ಕೂಡ ಬಂದು ವೋಟ್ ಹಾಕೋದಿಲ್ಲ. ಎಲೆಕ್ಷನ್ ಕಮಿಷನ್ ಏನೇ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಏನೇನೋ ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ಬೆಂಗಳೂರಿನ ಜನತೆ ಬಂದು ಅಷ್ಟೊಂದು ವೋಟ್ ಹಾಕಲ್ಲ, ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಇಲ್ಲ, ನಾನು ಏನು ವೋಟಿಂಗ್ ಏನಿದೆ ಅದು ನಮ್ಮ ಹಕ್ಕು. ದಯಮಾಡಿ ನಾನು ಬೆಂಗಳೂರಿನ ಜನತೆಯನ್ನು ನಿಮ್ಮ ಮೂಲಕ ವಿನಂತಿಸ್ಕೊಳ್ಳೋದು ಏನಂತಂದರೆ, ನಿಮ್ಮ ಹಕ್ಕನ್ನು ನೀವು ಕಳ್ಕೊಬೇಡಿ. ನಿಮ್ಮ ಹಕ್ಕನ್ನು ಚಲಾಯಿಸಿದ್ರೆ ಮಾತ್ರ ಈ ದೇಶ ಒಂದು ಮುಂದುವರಿಲಿಕ್ಕೆ ಸಾಧ್ಯ ಇದೆ. ದಯಮಾಡಿ ಎಲ್ಲರೂ ಬಂದು, ಯಾರು ಕೂಡ ರಜೆ ಇದೆ ಅಂತ ಊರುಗಳಿಗೆ ಹೋಗುವಂಥದ್ದು, ರಜೆಗಳಿಗೆ ಹೋಗುವಂಥದ್ದನ್ನ ಮಾಡಬೇಡಿ. ದಯಮಾಡಿ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತವನ್ನು ಚಲಾಯಿಸಿ ನಿಮ್ಮ ಆಯ್ಕೆ ನಮ್ಮ ಸಂಸದರಾಗಿರಲಿ ಅಂತ ನಾನು ನಮ್ಮ ಕ್ಷೇತ್ರದ ಜನಗಳಿಗೂ ಕೂಡ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಾವು ಹೇಳೋ ಪ್ರಕಾರ ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರುತ್ತೆ? 20 ಸೀಟ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಎಲ್ಲಾ ಸೀಟ್ಗಳನ್ನು ಗೆಲ್ಲುವಂತ ಆಸೆ ನಮಗೂ ಇದೆ. ಜನಗಳು ಏನ್ ತೀರ್ಮಾನ ಮಾಡ್ತಾರೆ ಅಂತ ನೋಡ್ಬೇಕು. ಆದ್ರೆ ಈ ಬಾರಿ ನಮ್ಮ ಅಸ್ತ್ರ, ನಮ್ಮ ಕಾಂಗ್ರೆಸ್ ಪಕ್ಷ ಏನು ನುಡಿದಂತೆ ನಡೆದಿದ್ದೇವೆ, ಏನು ಭರವಸೆಗಳನ್ನು ನಾವು ಚುನಾವಣೆಗೆ ಮುಂಚೆ ನೀಡಿದ್ವಿ, ಇವತ್ತು ಆ ಚುನಾವಣೆಯ ನಂತರ ಕೂಡ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ. ಅದು ಜನಗಳಿಗೆ ತಿಳಿದಿದೆ. ಇದು ಯಾವುದೋ ಗಾಳಿ ಮಾತಿನ ಭರವಸೆ ಅಲ್ಲ. ಏನು ಭರವಸೆ ನೀಡಿದ್ರು ಅದನ್ನ ನಾವು ಜನಗಳಿಗೆ ತಲುಪಿಸಿದೀವಿ ಕಾಂಗ್ರೆಸ್ ಪಕ್ಷವನ್ನ. ಹಾಗಾಗಿ ಜನಗಳು ಬೆಂಬಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.